ಕ್ಷೇತ್ರ ಕಣುವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಜ್ಯೇಷ್ಠ ಮಾಸದ ಸುಸಂದರ್ಭದಲ್ಲಿ ಕೇದಾರನಾಥನ ಪ್ರಸಾದ ವಿತರಣಾ ನಿಮಿತ್ತವಾಗಿ ಆಯೋಜನೆ ಮಾಡಿರುವಂಥ ಈ ಒಂದು ಪುಟ್ಟ ಸಮಾರಂಭದಲ್ಲಿ ಪಾಲ್ಗೊಂಡು ಗುರುವಿನ ದೈವದ ಅನುಗ್ರಹಕ್ಕೆ ಕಾರಣೀಭೂತರಾದಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ವಾತ್ಸಲ್ಯಮಯಗಳಾದಂಥ ತಾಯಂದಿರೇ ಮತ್ತು ಮಕ್ಕಳೇ, ಪ್ರಾಯಶಃ ಇಲ್ಲಿ ಪರ್ಯಂತರವಾಗಿ ಸಾಕಷ್ಟು ವಿಷಯಗಳನ್ನು ಕುರಿತು ಶಿವಯೋಗಿ ಸ್ವಾಮಿ ಕಂಬಾಳಿ ಮಠ ಹೇಳಿದ್ದಾರೆ. 2016ನೇ ಇಸ್ವಿಯಿಂದ ಕೇದಾರ ಜಗದ್ಗುರುಗಳ ಆದೇಶದಂತೆ ಕೇದಾರ ಪೀಠದಲ್ಲಿ ನಿರಂತರವಾಗಿ ಪ್ರಸಾದ ವ್ಯವಸ್ಥೆಯನ್ನ ಪ್ರಾರಂಭಗೊಳಿಸಿರುವಂಥ ಜವಾಬ್ದಾರಿಯಾಗಿದೆ. ಮೊದಲನೇ ವರ್ಷ ಶ್ರೀ ಮಠದಿಂದಲೇ ನಿರ್ವಹಣೆ ಮಾಡಿದ್ದನ್ನು ಅವರು ಉದಾಹರಣೆಯಾಗಿ ಕೊಟ್ಟರು. ಜಗದ್ಗುರುಗಳು ಸಿಕಂದರಾಬಾದ್ನಲ್ಲಿ ನಡೆದಂಥ ಶ್ರಾವಣ ಮಾಸದ ಅನುಷ್ಠಾನ ಮಂಗಲ ಸಮಾರಂಭದಲ್ಲಿ ಆದೇಶ ಮಾಡಿದರು. ಇವರು ಚರ್ಚೆ ಮಾಡಿದ್ದಾರೆ. ಕಂಬಾಳಿ ಮಠರು ಅತ್ಯಂತ ಆತ್ಮೀಯ ಭಕ್ತರು, ಸನ್ನಿಧಿಯವರು. ನಮಗೆ ಸೀದಾ ಕರೆಸಿದ್ರು, ಸ್ವಾಮಿಗಳ ಇನ್ನು ಮೇಲೆ ಕೇದಾರದಲ್ಲಿ ನೀವು ಪ್ರಸಾದ ಸೇವೆ ಮಾಡೋದು ಬೇಡ ಅಂತ. ನಮಗೆ ಆಶ್ಚರ್ಯ ಆಯಿತು ಮತ್ತು ಭಯನೂ ಅನ್ನಿಸ್ತು. ಯಾಕೆ ಸನ್ನಿಧಿ ಹೀಗೆ ಅಪ್ಪಣೆ ಕೊಡಿಸುತ್ತೆ ಅಂತ ನಾವು ಕೇಳಿದ್ವಿ. ಏನು ಬುದ್ಧಿ, ಏನು ಅಪರಾಧ ಆಗಿದೆ, ಏನು ವ್ಯತ್ಯಾಸ ಆಗಿದೆ? ತಾವೇ ಆದೇಶ ಮಾಡಿದ್ರೆ ಆ ಪ್ರಕಾರ ಮಾಡ್ಕೊಂಡು ಬಂದಿದ್ದಾಗಿದೆ. ನಾವು ಆದೇಶ ನಿಮಗೆ ಮಾಡಿದ್ದೇವೆ. ಕೇದಾರನಾಥದಲ್ಲಿ ಪ್ರಸಾದ ವಿತರಣೆ ಮಾಡಲಿಕ್ಕೆ ಕೇದಾರ ಪೀಠದಲ್ಲಿ ಆದೇಶ ಮಾಡಿದ್ದೇವೆ. ಆದರೆ ನೀವು ಸಾಲ ಮಾಡ್ರಿ ಅಂತ ಹೇಳಿಲ್ಲ. ಭಕ್ತರಿಂದ ತಂದು ಮಾಡಲಿಕ್ಕೆ ನಿಮಗೆ ಅನುಮತಿ ಕೊಟ್ಟಿದ್ವಿ. ಆದ್ರೆ ನೀವು ಸ್ವತಃ ಮಾಡಿರಿ, ಅದು ಹೊರೆ ಮಾಡ್ಕೊಂಡು ಮಾಡುವ ಅವರು ಆದೇಶ ಮಾಡಿದ್ರು. ಅದಕ್ಕೆ ಮತ್ತೆ ಹೇಗೆ ಮಾಡಬೇಕು? ಯಾವ ಭಕ್ತರು ಮನಸ್ಪೂರ್ವಕವಾಗಿ ಕೊಡ್ಲಿಕ್ಕೆ ಮುಂದಾಗ್ತಾರೋ ಆ ಭಕ್ತರಿಂದ ತೆಗೆದುಕೊಂಡು ಬಂದು ನೀವು ಪ್ರಸಾದ ವಿತರಣೆ ಮಾಡ್ರಿ ಅಂತ ಆದೇಶ ಮಾಡಿದ್ರು. ಆ ಪ್ರಕಾರ 2017ನೇ ಇಸ್ವಿಯಿಂದ ಅತ್ಯಂತ ಆತ್ಮೀಯ ಭಕ್ತರ ಸಲಹೆ ಮೇರೆಗೆ 5,040 ರೂಪಾಯಿಯನ್ನು ಕೂಡಿಸಿ ಒಂದು ಪರಿವಾರದ ಹೆಸರಿನಿಂದ ಆ ಹಣವನ್ನು ತೆಗೆದುಕೊಂಡು ಪ್ರಸಾದ ವ್ಯವಸ್ಥೆ ಇಲ್ಲಿ ಪರ್ಯಂತ ಸಾಂಗವಾಗಿ ನಡ್ಕೊಂಡು ಬಂದಿದೆ. ಪ್ರಾಯಶಃ ಕಿರಾಣಿ ಎಲ್ಲ ಇಲ್ಲಿಂದನೇ ಹೋಗುತ್ತೆ, ದಾವಣಗೆರೆಯಿಂದ ಹೋಗುತ್ತೆ. ಪ್ರಸಾದ ತಯಾರು ಮಾಡುವಂಥವರು ಶ್ರೀಮಠದ ಸಿಬ್ಬಂದಿ, ಆತ್ಮೀಯ ಭಕ್ತರೇ ಹೋಗ್ತಾರೆ. ಇಲ್ಲಿಂದ 4 ಜನ ಹೋಗಿ ಅಲ್ಲೆಲ್ಲ ಪ್ರತಿ ವರ್ಷವೂ ಕೂಡ ಕೇದಾರನಾಥ ಬಾಗಿಲು ತೆಗೆದು ಅಲ್ಲಿಂದ ಹಿಡಿದು ಈ ಜೂನ್ 25 ಇನ್ನೂ ಇದ್ದಾರೆ ಅಲ್ಲಿ, ನಾಳೆ ಅಲ್ಲಿಂದ ಹೊರಡ್ತಾರೆ ಹುಡುಗರು ಅಲ್ಲಿಂದ ಪ್ರಸಾದ ಮಾಡುವಂಥ. ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಅಲ್ಲಿ ಪ್ರಸಾದವನ್ನ, ನಮ್ಮ ಈ ಭಾಗದ ಪ್ರಸಾದ ಸಿಗುತ್ತೆ. ಪ್ರತಿನಿತ್ಯ ಸಾಕಷ್ಟು ಜನ ಹೇಳ್ತಾರೆ, ನಾವು ಪ್ರಸಾದ ಈ ಭಾಗಕ್ಕೆ ಬಂದಾಗ ಅದರಿಂದ ಬಹಳ ವಿಚಲಿತರಾಗಿದ್ವಿ. ಆದರೆ ಇಲ್ಲಿ ಪ್ರಸಾದ, ನಮ್ಮಲ್ಲಿ ಪ್ರಸಾದ ಸಿಕ್ಕಂತ ಅನುಭವ ಮತ್ತು ಸಂತೋಷ ನಮಗಾಗಿದೆ ಅಂತ. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ನಾಷ್ಟಾ ಇರುತ್ತೆ, ಆನಂತರ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ, ರಾತ್ರಿ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇದನ್ನು ಹೇಳುವಂತ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನೀವೇನು ಸದ್ಭಕ್ತರು ಸದ್ಭಾವನೆ ಇಟ್ಟುಕೊಂಡು ದಾನ ಮಾಡಿರಲ್ಲ, ಒಂದು ಬಿಡಿಗಾಸು ದುರುಪಯೋಗ ಆಗಲ್ಲ. ಇದು ಸ್ಪಷ್ಟವಾದ ವಿಷಯ. ಆಮೇಲೆ ಇದು ಮಾಡುವಂಥದ್ದು ಶ್ರೇಷ್ಠ ಪುಣ್ಯಕರ್ಮದ ಕೆಲಸ ಇದೆ. ಪುಣ್ಯಕರ್ಮ ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಒಂದೊಂದು ತುತ್ತು ಅನ್ನಕ್ಕೂ ಇಷ್ಟು ಕಷ್ಟ ಇರುತ್ತೆ. ಎಷ್ಟೋ ಜನ ಇಲ್ಲಿ ನೀವು ಇಲ್ಲಿಂದ ಮಹಾರಾಷ್ಟ್ರ ಗಡಿ ದಾಟಿದ್ರಿ ಅಂದ್ರೆ ಆ ಪ್ರಸಾದ ನಮ್ಮ ಊರಿಗೆ ಸೆಟ್ ಆಗಲ್ಲ. ಮತ್ತು ಹಿಮಾಲಯದಲ್ಲಂತೂ ಸಾಸಿವೆ ಎಣ್ಣೆ ಬೆಳೆಸಿ ಅಡುಗೆ ಮಾಡ್ತಾರೆ. ಅವ್ರಿಗೆ ಬಾಯಾಗಿ ಇಡ್ಲಿಕ್ಕೆ ಆಗಲ್ಲ, ಅದನ್ನು ಹಸಿವು ತಡ್ಕೊಳಕ್ಕೂ ಆಗಲ್ಲ. ಅದರಿಂದ ಎಷ್ಟೋ ಜನ ಯಾಕೆ ಬಂದಿದ್ದೇವೆ ಅನ್ನುವಂಥ ನೋವಿನಿಂದ ಬಳಲ್ತಿರ್ತಾರೆ. ಆದರೆ ಅಲ್ಲಿ ಬಂದ ತಕ್ಷಣ ಎಷ್ಟೋ ಅನುಭವಗಳು, ಪ್ರಸಾದ ಮಾಡಿ ಎಷ್ಟೋ ಜನ ಅತ್ತವರಿದ್ದಾರೆ. ನಮ್ಮ ತಾಯಿ ಮನೆಗೆ ಬಂದಂಗಾಯ್ತು, ನಾವು ಪ್ರಸಾದ ಮಾಡಿ ನಾವು ಪ್ರಸಾದ ಸಿಗದೆ ಇರೋದಕ್ಕೆ ನಾವು ಜೀವಂತ ಊರು ಮುಟ್ತೀವೋ ಇಲ್ಲೋ ಅನ್ಕೊಂಡಿದ್ವಿ ಅನ್ನುವಂಥ ಅನೇಕ ಸಮಸ್ಯೆಗಳು. ಯಾಕೆ ಅಂತ ಕೇಳಿದ್ರೆ, ಕೇದಾರನಾಥ ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಇರಲ್ಲ, ಅಲ್ಲಿ ತುಂಬಾ ಕಠಿಣವಾದ ವಾತಾವರಣ ಇರ್ತದೆ, ಜೊತೆಗೆ ತುಂಬಾ ಪರಿಶ್ರಮ ಇರುತ್ತೆ. ತುಂಬಾ ಕಷ್ಟಪಟ್ಟು ಹೋದ್ಮೇಲೆ ಪ್ರಸಾದ ಅವರಿಗೆ ಸೆಟ್ ಆಗಲ್ಲ. ತುಂಬಾ ಹಸಿವೆಯಿಂದ ಕೆಳಗೆ ಬಂದು ತುಂಬಾ ದುಃಖಿತರಾಗಿರ್ತಾರೆ. ಆದ್ರೆ ಅವ್ರಿಗೆ ಪರಿಪೂರ್ಣ ಪ್ರಸಾದ ವ್ಯವಸ್ಥೆ ಉಖಿ ಮಠದಲ್ಲಿ ಆಗತ್ತೆ. ಆ ನಿಟ್ಟಿನಲ್ಲಿ ನೀವು ಕೊಡುವಂತ ದಾನ ಸದುಪಯೋಗ ಆಗಿದೆ ಅನ್ನುವಂಥದ್ದು ಒಂದು ವಿಷಯ.
ಆಮೇಲೆ ಕೇದಾರನಾಥನ ವಿಶೇಷತೆ ಏನು ಅಂದ್ರೆ ಸಾಕಷ್ಟು ಸರಿ ನಿಮಗೆ ಹೇಳಿದ್ದೇವೆ. ಇವತ್ತಿಗೂ ಕೂಡ ಹೇಳ್ತಾರೆ, ಕಂಕರ್ ಕಂಕರ್ಮೆ ಶಂಕರಕ ಅವತ್ ಅಂಶ ಹೇ ಅಂತ. ಹಿಮಾಲಯದಲ್ಲಿರುವಂತ ಪ್ರತಿಯೊಂದು ಕಣದಲ್ಲೂ ಕೂಡ ಕೇದಾರನಾಥನ ಅಂಶ ಇದೆ. ಇದಕ್ಕೇನು ನಿದರ್ಶನ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಇದನ್ನ ನಾವು ನಂಬೋದು ಹೇಗೆ? ಎಲ್ಲ ಕಡೆಯೂ ಭಗವಂತ ಇದ್ದಾನೆ ಎಲ್ಲ ಹೇಳೋದು ಸರಿ, ಆದ್ರೆ ಇದು ಪ್ರತಿಯೊಂದು ಕಣದಲ್ಲೂ ಕೂಡ ಕೇದಾರನಾಥನ ಅಂಶ ಇದೆ, ಇದನ್ನು ಹೇಗೆ ನಂಬೋದು? ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಮಾತು. 2013ರಲ್ಲಿ ಜಲಪ್ರಳಯ ಆಯಿತು ಜೂನ್ ತಿಂಗಳಲ್ಲಿ. ಈಗೇನು ವಾಗೀಶ್ಲಿಂಗ್ ಇದ್ದಾರೆ, ಇವರೇ ಆ ಸಮಯದಲ್ಲಿ ಪ್ರಧಾನ ಅರ್ಚಕರಾಗಿದ್ರು. ಗಾಂಧಿ ಸರೋವರ ಅಂತಿದೆ, ಕೇದಾರನಾಥ ಮಂದಿರದಿಂದ 8 ಕಿಲೋಮೀಟರ್ ದೂರದಲ್ಲಿ ಗಾಂಧಿ ಸರೋವರ ಇದೆ. ಅದು ಗಾಂಧಿ ಸರೋವರ ಅಂತ ಹೆಸರು ಇಡ್ಲಿಕ್ಕೆ ಕಾರಣ ಏನಂದ್ರೆ ಗಾಂಧೀಜಿಯವರ ಅಸ್ಥಿಯನ್ನ ಅಲ್ಲಿ ಹಾಕಿದ್ರು ಅಂತ ಹೇಳಿ ಗಾಂಧಿ ಸರೋವರ ಅಂತ ಹೆಸರಿಟ್ಟಿದ್ದಾರೆ. ಹೇಗೆ ಹಾಕಿದ್ರು ಒಂದು ಹೆಲಿಕಾಪ್ಟರ್ ಮುಖಾಂತರ, ತುಂಬಾ ಎತ್ತರ ಕಡಿದಾದ ಮಾರ್ಗ ಅದು, ಹೆಲಿಕಾಪ್ಟರ್ ಮುಖಾಂತರ ಹೋಗಿ ಅದನ್ನ ಹಾಕಿದ್ರು. ಒಂದು ನಿರಂತರವಾಗಿ 3 ದಿನಗಳ ಕಾಲ ವಿಪರೀತವಾದ ಮಳೆ ಸುರಿದಿದೆ. ಅಲ್ಲಿ ಒಂದು ಭೂಕಂಪ ಆಗಿ ದೊಡ್ಡ ಪರ್ವತ ಆ ಗಾಂಧಿ ಸರೋವರದಲ್ಲಿ ಬಿದ್ದಿದೆ. ಅದಕ್ಕೆ ನೀರು ಹರ್ಕೊಂಡು ಬಂದಿದೆ. ಹೇಗೆ ಅಂತ ಕೇಳಿದ್ರೆ 200 ಅಡಿ ಅಗಲ. ನಿಮಗೆ ನೆನ್ಪಿಟ್ಕೋರಿ, ಎಷ್ಟಗಲ? 200 ಅಡಿ ಅಗಲ ಪ್ರಮಾಣ, 25ರಿಂದ 28 ಅಡಿ ಎತ್ತರ. ಅರ್ಥ ಆಗುತ್ತಲ್ಲ? 200 ಅಡಿ ಅಗಲ, 25ರಿಂದ 28 ಅಡಿ ಎತ್ತರ ಪ್ರಮಾಣದಲ್ಲಿ ನೀರು ಹರ್ಕೊಂಡು ಬಂತು. ನೀರು ಹರಿದು ಬಂತಲ್ಲ, ಆ ನೀರು ಏನಾದ್ರೂ ನೇರವಾಗಿ ಬಂದು ಕೇದಾರನಾಥ ಮಂದಿರಕ್ಕೆ ಅಪ್ಪಳಿಸ್ತು ಅಂದ್ರೆ ಕೇದಾರನಾಥ ಮಂದಿರ ಒಂದು ಸಣ್ಣ ಪೀಸು ಉಳಿಯಲ್ಲ, ಸ್ವಚ್ಛ ಆಗತ್ತೆ. ಏನಾಯ್ತು, ಒಂದು ಭೀಮಶಿಲಾ ಅಂತ ಬಹಳ ದೊಡ್ಡ ಪ್ರಮಾಣದ ಬಂಡೆ ಅದು ಬಂದಿದೆ. ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಗೊತ್ತಿಲ್ಲ, ಬಂದಿದೆ. ಅದು ಬಂತು ಮಂದಿರಕ್ಕೆ ಅಡ್ಡಲಾಗಿ 60 ಅಡಿ ಹಿಂದೆ ನಿಂತುಕೊಂಡಿದೆ. ಬಹಳ ಲಕ್ಷ್ಯ ಕೊಡ್ಬೇಕು ಈ ಮಾತು, ಬಹಳ ಲಕ್ಷ್ಯ ಕೊಡಬೇಕು. 1000 ಜನ ಬಂದ್ರು ಅದನ್ನ ಅಲ್ಲಾಡಿಸ್ಲಿಕ್ಕಾಗಲ್ಲ. ಈ ಬಿಲ್ಡಿಂಗ್ ಇದ್ದಂಗೆ ಐತ ಬಂಡೆ. ಮಂದಿರ ರಕ್ಷಣೆ ಮಾಡ್ಬೇಕಂದ್ರೆ ಒಂದು 20 ಅಡಿ ಎತ್ತರ ಇದೆ, 40 ಅಡಿ ಉದ್ದ ಇದೆ ಬಂಡೆ. ಎಲ್ಲಿಂದ ಬಂದಿರಬೇಕು? ಆ ಬಂಡೆ ಬಂತು ಎಲ್ಲಿಂದಲೋ ಬಂದಿದೆ, 60 ಅಡಿ ದೂರದಲ್ಲಿ ನಿಂತಿದೆ, ಮಂದಿರಕ್ಕೆ ನೇರವಾಗಿ ಹಿಂಬದಿಗೆ ನಿಂತಿದೆ. ಆ ಬಂಡೆ ಎಲ್ಲಿಂದಲೋ ಬಂದಿದೆ, ನೇರವಾಗಿ ಆ ಬಂಡೆ ಮಂದಿರಕ್ಕೆ ಅಪ್ಪಳಿಸಿದ್ರು ಕೂಡ ಮಂದಿರ ಉಳಿಯಲ್ಲ. ಅರ್ಥ ಆಗುತ್ತಲ್ಲ? ನೀರು, ಆ ನೀರಿನ ವೇಗವಾಗಿ ನೀರು ಮಂದಿರಕ್ಕೆ ಬಡಿದ್ರು ಮಂದಿರ ಉಳಿಯಲ್ಲ, ಕಲ್ಲು ಅಪ್ಪಳಿಸಿದ್ರು ಮಂದಿರ ಉಳಿಯಲ್ಲ, ನೀರು ನೇರವಾಗಿ ಬಡಿದ್ರು ಮಂದಿರ ಉಳಿಯಲ್ಲ. ಆ ಕಲ್ಲು ಬಂತು ಮಂದಿರದ ಹಿಂಭಾಗದಲ್ಲಿ 60 ಅಡಿ ದೂರದಲ್ಲಿ ನಿಲ್ತು. ನೀರು ಅದಕ್ಕೆ ಬಡಿದು ಡೈವರ್ಟ್ ಆಯ್ತು ಆ ಕಡೆ ಈ ಕಡೆ ಡೈವರ್ಟ್ ಆಗಿ ನೀರು ಹರಿದು ಹೋತು, ಮಂದಿರ ಸುರಕ್ಷಿತವಾಗಿ ಉಳಿತು. ಮತ್ತೆ ಕಲ್ಲು ತಂದಿಟ್ಟವ್ರು ಯಾರು? ಅದೇ ಕಲ್ಲು ಮಂದಿರಕ್ಕೆ ಯಾಕೆ ಬಡಿಲಿಲ್ಲ? ಎಷ್ಟೋ ದೂರದಿಂದ ಬಂದಂತ ಆ ಬಂಡೆ ಭೀಮಶಿಲಾ ಅಲ್ಲೇ ನಿಲ್ಲಕ್ಕೆ ಕಾರಣ ಏನು? ಇವೆಲ್ಲ ನಮ್ಮ ಊಹೆಗೆ ನಿಲುಕದಂತ ಪ್ರಶ್ನೆಗಳು, ಅದಕ್ಕೆ ಉತ್ತರವೂ ಸಿಗೋದು ಕಷ್ಟ. ಇಷ್ಟೇ ದೈವ ಕೃಪೆ ಹೇಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದು ಕೇದಾರನಾಥನ ವಿಶೇಷತೆ. ಮತ್ತೆ ಮದ್ದಮಹೇಶ್ವರದಲ್ಲಿ 2015ರಲ್ಲಿ ಅನುಷ್ಠಾನಕ್ಕಿದ್ದಾಗ ಅವನ ಶಕ್ತಿ ನಿಮಗೆ ಹೇಳುತ್ತೇನೆ, ಎಂತ ವಿಶಿಷ್ಟವಾದ ಶಕ್ತಿ. ಕೇದಾರನಾಥ ಮಂದಿರ ಕ್ಲೋಸ್ ಮಾಡಿ ಬರೋ ಟೈಮಲ್ಲಿ ಗೋಂಡಾರ್ ಅಂತ ಒಂದು ಹಳ್ಳಿ ಸಿಗುತ್ತೆ, ಅದಕ್ಕಿಂತ ಮುಂದೆ ಒಂದು 10-20 ಮನೆ ಇರ್ತಾವಲ್ಲಿ. ಆ ಬೇಸಿಗೆ ಬಂತಂದ್ರೆ ನೀರಿನ ಸಮಸ್ಯೆ ಕಾಡುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತ ಒಬ್ಬ ವ್ಯಕ್ತಿ, ಹಿರಿಯ ಯಜಮಾನ್ ಬಂದು ಉತ್ಸವ ಪಲ್ಲಕ್ಕಿ, ಮಧ್ಯಮಹೇಶ್ವರ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಕೆಳಗೆ ಬಿದ್ದು ಹೊಳ್ಳಾಡೊಳಕ್ ಶುರು ಮಾಡಿ, ಈ ಜಾಗ ಕೆಳಗ ಒಂದು ಮಧುಗಂಗಾ ಅಂತ ನೀರು ಹರಿದು ಹೋಗುವಂಥದ್ದು, ಸುಮಾರು 100 ಅಡಿ ಪ್ರಪಾತ ಇರುತ್ತೆ. ಇದು ಪರ್ವತ ಶ್ರೇಣಿ. ಅವಾಗ ಏನಂದ್ರ ಆ ಪಲ್ಲಕ್ಕಿ ಇತ್ತಲ್ಲ, ಪಲ್ಲಕ್ಕಿಯ ಕೊಂಬಿನಿಂದ ಈ ಕಡೆ ಏನು ಬಂಡೆ ಇತ್ತು, 3 ಸಾರಿ ಹೊಡಿತು ನೋಡ್ರಿ. ಇದು ಕಣ್ಣಾರೆ ನೋಡಿದ ಘಟನೆ. ಇದು 3 ಸಾರಿ ಬಡಿತು. ಎಲ್ಲಿಗೆ? ಆ ಬಂಡೆಗೆ, ಕಲ್ಲಿನ ಬಂಡೆಗೆ. ಆ ಏನು ಆ ಪಲ್ಲಕ್ಕಿಯ ಕೊಂಬು, ಅದರಿಂದ ಬಡಿದ ತಕ್ಷಣ ನೀರು ಹಾಗೆ ಅಲ್ಲಿಂದ ಒಡೆದು ಬಂದಿದೆ ಈ ಜಾಗದಿಂದ. ಎಲ್ಲಿದು? ಬಂಡೆಯಿಂದ ನೀರು ಬರುತ್ತೆ. ಇವತ್ತಿಗೂ ಕೂಡ ನೀರು ಹಾಗೆ ಇದೆ. 2015ರಲ್ಲಿ ನಡೆದ ಘಟನೆ ಇದೆ. ಇದು ಒಂದು ಸಣ್ಣ ಉದಾಹರಣೆ. ಇಂಥವು ನಿಮಗೊಂದು 1000 ಹೇಳ್ಬಹುದು. ಅಂದ್ರೆ
ಭಗವಂತನ ಲೀಲೆ ಅಪರಂಪಾರ ಅಂತ ಹೇಳುವಂಥದ್ದು. ಆ ಒಂದು ಕಟ್ಟಿಗೆ ಅದರಿಂದ ಕಲ್ಲು ಬಂಡೆ ಬಡಿಬೇಕು, ಆ ಬಂಡೆಯಿಂದ ನೀರು ಸುರಿಬೇಕಂದ್ರೆ ಯಾರು ಒಪ್ಲಿಕ್ಕೆ ಸಾಧ್ಯದ? ಇದು ಅದು ಸತ್ಯ. ಆ ಕೇದಾರನಾಥ ಮಂದಿರವನ್ನ ಒಂದು ಪ್ರಬಲವಾದಂತ ಭೀಮಶಿರ ಬಂದು ರಕ್ಷಣೆ ಮಾಡುತ್ತೆ ಅಂದ್ರೆ ಇದು ನಂಬಲಿಕ್ಕೆ ಸಾಧ್ಯದ? ಇದು ಸತ್ಯ. ನೀವೆಲ್ಲ ಅಲ್ಲಿ ಬಂದವರು ಪ್ರತಿಯೊಬ್ಬರು ನೋಡಿರ್ತೇನೆ. ಇದು ಭಗವಂತನಿಗಿರುವಂತ ವಿಶೇಷ ಚೈತನ್ಯದಾಯಕವಂತ ಶಕ್ತಿ ಎನ್ನುವಂತ ಮಾತನ್ನು ತಿಳಿಸಿ, ಅಂತ ಮಹಾಕ್ಷೇತ್ರದಲ್ಲಿ ಮಾಡುವಂತ ಅನ್ನದಾನ ಏನಿದೆಯಲ್ಲ ಅತಿ ಶ್ರೇಷ್ಠವಾಗಿರುವಂತ, ನೊಂದು ಬೆಂದು ಸಾವು ಬದುಕು ಅನ್ನುವಂತ ನೋವಿನಲ್ಲಿ ಬಳಲುವಂತ ಭಕ್ತರು ಹಸಿವಿನಿಂದ ಬಂದಿರ್ತಾರಲ್ಲ, ಅವ್ರಿಗೆ ಕೊಡುವಂತ ಅನ್ನ, ಅದು ಪ್ರಸಾದ ನಿಜವಾಗಿಯೂ ನಿಮಗೆ ಜನ್ಮ ಜನ್ಮಾಂತರಕ್ಕೂ ಆ ಪುಣ್ಯ ನಿಮ್ಮ ವಂಶಕ್ಕೆ ಬರುತ್ತೆ, ನಿಮ್ಮ ಜೊತೆ ಇರುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯಗಳು ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ. ಪ್ರತಿಯೊಬ್ಬ ಮನುಷ್ಯ ಅನೇಕ ಪಾಪಗಳಿಂದ ದುಃಖವನ್ನು ಪಡ್ತಾನೆ, ಅನೇಕ ಸಮಸ್ಯೆಗಳು ಜೀವನದಲ್ಲಿ ಕಾಡುತ್ತೆ. ಅದರಲ್ಲಿ ಪಂಚ ಮಹಾಪಾತಕಗಳು ಅಂತ ಕರೀತಾರೆ. ಅದು ಪರಿಹಾರ ಆಗದೆ ಇರುವಂತ ಶಾಪಗಳು. ಮೊದಲನೇದು ಬರುವಂಥದ್ದು ಮಾತಾ ಪಿತೃ ಶಾಪ. ಕೆಲವರು ಅಂತಾರೆ ತಾಯಿ ತಂದೆ ಮಕ್ಕಳಿಗೆ ಶಾಪ ಕೊಡ್ತಾರನ್ರಿ, ಕೊಡಲ್ಲ. ಅವ್ರ ಹೆಸರಿನಿಂದ ಮಕ್ಕಳು ಮಾಡಿರುವಂತ ಪಾಪ ಕೃತ್ಯ, ಅನ್ಯಾಯ, ಅಧರ್ಮ, ಅನೀತಿಯನ್ನು ನೆನೆದು ಊಟ ಮಾಡುವ ಕಣ್ಣೀರು ಹಾಕಿದ್ರು ಅಂದ್ರ, ನಿದ್ರೆ ಮಾಡುವ ಮಲಗುವ ಕಣ್ಣೀರು ಹಾಕಿದ್ರು ಅಂದ್ರೆ ಅದೇ ಶಾಪವಾಗಿ ಪರಿವರ್ತನೆ ಆಗತ್ತೆ. ಅರ್ಥ ಆಗತ್ತಲ್ಲ ನಿಮಗೆ? ತಂದೆ ತಾಯಿ ಮಕ್ಕಳಿಗೆ ಶಾಪ ಕೊಡಲ್ಲ. ಅವ್ರೇನು ಮಕ್ಕಳು ಮಾಡಬಾರ್ದು ಪಾಪದ ಕೆಲಸ ಮಾಡಿದಾಗ ಅವ್ರ ಹೆಸರಿನಿಂದ ನೊಂದ್ಕೋತಾರಲ್ಲ, ನನಗೇನು ಆಸ್ತಿ ಮಾಡಿದಿ, ನನಗೇನು ಸಂಪತ್ತಿ ಕೊಟ್ಟಿ, ಅಷ್ಟಿದ್ಮೇಲೆ ನನಗೆ ಯಾಕೆ ಜನ್ಮ ಕೊಡ್ಬೇಕು, ನನ್ನ ಯಾಕೆ ಹಡಿಬೇಕು, ಹಂಗೆ ಕೆಟ್ಟ ಮಾತಾಡ್ತಿರ್ತಾರೆ. ಅದನ್ನ ನೆನೆಸ್ಕೊಂಡು ಮಕ್ಕಳು ಬೇಕು ಅಂತ ಇಷ್ಟು ಕಷ್ಟಪಟ್ಟು ಪಡೆದ್ವಿ, ಇಷ್ಟು ದುಃಖ ಕೊಡಕತ್ರು ಅಂತ ನೆನೆಸ್ಕೊಂಡು ಏನು ಅಳ್ತಾರಲ್ಲ, ಅವರು ದುಃಖ ಪಡ್ತಾರಲ್ಲ, ಕಣ್ಣೀರು ಬರ್ತಾವಲ್ಲ, ಅದು ಶಾಪ ಆಗುತ್ತೆ. ಅವ್ರು ತುತ್ತು ಊಟ ಮಾಡ್ತಿರ್ತಾರೆ, ಅವಾಗ ಕಣ್ಣೀರು ಅವ್ರ ಹೆಸರಿಂದ ಹಾಕಿದ್ರೆ ಶಾಪ ಆಗತ್ತೆ. ಇನ್ನೇನು ಮನೆಗೆ ನಿದ್ರೆ ಹತ್ತಬೇಕು, ಆ ಸಮಯದಲ್ಲಿ ನೆನೆಸ್ಕೊಂಡು ದುಃಖಿತರಾದ್ರೆ ಅದು ಶಾಪವಾಗಿ ಪರಿವರ್ತನೆ. ಇದು ಮಾತಾ ಪಿತೃ ಶಾಪ ಒಂದು. ಈ ಶಾಪಕ್ಕೆ ಪರಿಹಾರ ಸಿಗೋದು ಕಷ್ಟ. ಎರಡನೇದು ದೈವ ಶಾಪ. ಬಹಳ ಜನ ದೊಡ್ಡ ಸ್ಕೀಮ್ ಮಾಡಕ್ಕೆ ದೇವಸ್ಥಾನಕ್ಕೆ ಹೋದ ವಾಗ್ದಾನ ಮಾಡ್ತಾರೆ, ನಾ ಅದು ಕಟ್ಟಿಸ್ತೇನೆ, ಇದು ಕೊಡ್ತೇನೆ, ಅದು ಕೊಡ್ತೇನೆ. ಜನರ ಮಧ್ಯದಲ್ಲಿ ದೊಡ್ಡ ಸ್ಕೀಮ್ ಮಾಡಕ್ಕೆ ಹೇಳಿರ್ತಾರೆ. ಇನ್ನು ಕೆಲವರು ಹರಕೆ ಮಾಡ್ಕೋತಾರೆ. ಸರ್ವಕ್ಕೂ ಕಾರಣಭೂತನಾಗಿರ್ತಕ್ಕಂಥ ಭಗವಂತನ ಸನ್ನಿಧಿಯಲ್ಲಿ ಹೋಗಿ ಸುಳ್ಳು ಹೇಳುವಂಥದ್ದು, ಕಳ್ಳತನ ಮಾಡುವಂಥದ್ದು, ಬೇರೆಯವ್ರಿಗೆ ಆರೋಪ ಮಾಡಿ ಅಪಮಾನ ಮಾಡುವಂಥದ್ದು, ಈ ತರ ಏನಾದರೂ ಮಾಡಿ ದೈವಿ ಶಾಪಕ್ಕೆ ಒಂದು ಗುರಿಯಾದ ಅಂದ್ರೆ ಅದಕ್ಕೆ ಪರಿಹಾರ ಇಲ್ಲ. ದೈವಿ ಶಾಪ. ಎರಡನೆಯದು ಗುರು ಶಾಪ. ಮೂರನೇದು ಗುರು ಶಾಪ ಇದೆ. ಇದು ಬಹಳ ಪ್ರಬಲವಾದ ಶಾಪ. ಗುರು ಶಾಪ ಅಂತೂ ಇದು 7 ಪೀಡಿ ಅಂದ್ರೆ 7 ಪೀಡಿ ಅವ್ರಿಗೆ ಹಿಂಸೆ ಕೊಡುತ್ತೆ, 7 ಜನ್ಮಗಳು ಕಷ್ಟ ಕೊಡುತ್ತೆ. ಬಹಳ ಜನ ಅಂತಿರ್ತಾರೆ, ನಾವು ಚಲೋನ ಮಾಡ್ತೇವ್ರಿ, ನಿಮಗೆ ಸುಖ ಆಗಬಲ್ದು. ಒಂದು ಪಾಪದ ಹೊರೆ ಹೊತ್ಕೊಂಡ್ ಬಂದಿರ್ತಾರ, ಅವರು ಸುಖ ಆಗಲ್ಲ. ಅದು ಕರಗೋತನಕ್ಕೆ ಸುಖ ಕೊಡಲ್ಲ. 7 ಪೀಡಿ ಶಾಪ ಕೊಡುತ್ತೆ. ಆನಂತರ ಮಾತಾಪಿತೃ ಶಾಪ, ದೈವ ಶಾಪ, ಗುರು ಶಾಪ. ಆನಂತರ ಮತ್ತೆ ಶಾಪ ಬರುತ್ತೆ, ಸರ್ಪ ಶಾಪ. ಎಲ್ಲ ಜಾತಕಗಳಲ್ಲಿ ಸರ್ಪದೋಷ, ಸರ್ಪಶಾಪ, ಹರೇ ಕಾಳ ಸರ್ಪದೋಷ, ಕಾಳ ಸರ್ಪ ಯೋಗ 12 ಪ್ರಕಾರ ಇರ್ತವೆ. ಅದೊಂದು ಮೇಲೆ ಹೇಳಕ್ ಬಿಡೋದೇ ಇಲ್ಲ. ಅದು ಕೆಲವರು ಅಂತಾರ, ಕೆಲವರು ಅದನ್ನು ಹೊಡ್ಕೊಂಡು ತಿನ್ನೋರು ಅದಾರಲ್ರಿ ಅಂತ ಬರ್ತದೆ ಅವ್ರಿಗೂ ಶಾಪ. ಅದು ಯಾರಿಗೂ ಬಿಡೋದಿಲ್ಲ. ಕೆಲವ್ರಿಗೆ ಜಾತಕದಲ್ಲಿ ಗುರುದಶ ಗುರುಭುಕ್ತಿ ನಡೆದಿತ್ತು ಅಂದ್ರೆ ಹೊಡೆದ್ರು ಅವ್ರಿಗೆ ಶಾಪ ಹತ್ತಂಗಲ್ಲ. ಅದು ಗುರು ಅವ್ರಿಗೆ ಸ್ಟ್ರಾಂಗ್ ಇದ್ದ ಅಂದಾಗ ಆ ದೋಷವನ್ನು ನಾಶ ಮಾಡಿಬಿಡ್ತಾನೆ. ಇನ್ನು ಕೆಲವರು ರಾಹುದಶ ರಾಹುಭುಕ್ತಿ ನಡೆದಿದೆ, ಸರ್ಪ ಹತ್ಯೆ ಮಾಡೋದ್ರಲ್ಲಿ ಹತ್ಯೆ ಮಾಡಿದ್ ನೋಡಿದ್ರು ಬರುತ್ತೆ ಈ ಶಾಪ. ನಿಮ್ಗೆ ಅರ್ಥ ಆಗ್ತದಲ್ಲ? ಈಗ ವಯಸ್ಸಿನಲ್ಲಿ ಇದ್ದಾಗ ಎಷ್ಟು ಎತ್ತರದಿಂದ ಬಿದ್ರು ಮತ್ತೆ ಚಂಡ ಪುಡ್ದಂಗೆ ಪುಡ್ದು ಎದ್ದು ನಿಂತ್ಕೊಂಡ್ಬಿಡ್ತಾರ. ವಯಸ್ಸಾದ್ಮೇಲೆ ಬಸವಣ್ಣಪ್ಪನಂಗೆ ಆದ್ಮೇಲೆ ನೀ ಆರಾಮ್ ಕೂತ್ಕೊ, ಅಡ್ಡಿಲ್ಲ, ಚಿಂತೆ ಮಾಡೋಣ. ವಯಸ್ಸಾದ್ಮೇಲೆ ಸ್ವಲ್ಪ ಎಡು ಬಿದ್ರು ಅವ್ರು ಎತ್ಕೊಂಡು ಹೋಗ್ಬೇಕಿರ್ತದೆ. ಈ ಸಣ್ಣ ಮಕ್ಕಳು ದಿವಸಕ್ಕೆ ಎಷ್ಟು ಸರಿ ಬೀಳ್ತಾವ, ಎದ್ದು ಓಡ್ತಿರ್ತಾವ. ದೊಡ್ಡರ ಹಂಗೆ ಬಿದ್ರ 2 ತಾಸು ಅವ್ರು ಸುಧಾರಿಸ್ಬೇಕು, ಹೌದಲ್ಲ? ಮಕ್ಕಳು ಬಿದ್ವು, ದೊಡ್ಡವರು ಬಿದ್ರು. ಆದ್ರೆ ಅವ್ರಿಗೆ ಮಕ್ಕಳಿಗೆ ಶಕ್ತಿ ಚೆನ್ನಾಗಿದೆ, ದೊಡ್ಡವರಾಗ್ಲಿಕ್ಕೆ ಶಕ್ತಿ ಕಡಿಮೆ ಆಗಿರುತ್ತೆ. ಹಾಗಾಗಿ ಆ ಪ್ರಕಾರ ದಶಾಭುಕ್ತಿಯ ಫಲ ಜಾಸ್ತಿ ಇದ್ದಾಗ ಅದು ಪರಿಣಾಮ ಆಗಲ್ಲ. ಹಾಗೆ ಇದು ಸರ್ಪಶಾಪ ಅನ್ನೋದು ಒಂದು ಅತಿ ಕಾಡುತ್ತೆ. ಆನಂತರದಲ್ಲಿ ಗೋಶಾಪ ಅಂತೇಳಿ, ಎಲ್ಲ ದೇವತೆಗಳ ನಿವಾಸ ಸ್ಥಾನ. ನೀವಂತೀರಿ ಕೆಲವರು ಅದನ್ನು ಏನು ಮಾಡಬಾರ್ದು ಮಾಡಿ ತಿನ್ನೋದೆಲ್ಲ ಮಾಡ್ತಾರೋ, ಮತ್ತು ನಮಗೆ ಹೆಂಗ್ರಿ?
ಮಾನೋತೋ ಗಂಗಾ ನ ಮಾನೋತ ಭತಿ ಪಾನಿ. ಈ ಗಂಗಾ ನದಿಗೆ ಹೋಗ್ತೀರಿ, ಗಂಗಾ ಪರಮ ಪವಿತ್ರ ಅಂತ ಹೇಳಿದ್ರೆ ಪವಿತ್ರ, ನಿಮ್ಮೆಲ್ಲ ಪಾಪ ತಾಪ ಶಾಪಗಳು ದೂರ ಆಗ್ತವೆ. ಹರಿಯೋ ನೀರು ಅಂದ್ರೆ ಹರಿಯೋ ನೀರು, ಯದ್ಭಾವ ತದ್ಭವತಿ. ಭಾವ ಬಹಳ ಮುಖ್ಯ. ಅವರವರು ಏನು ಪಾಪ ಕರ್ಮ ಮಾಡ್ತಾರಲ್ಲ ಅದು ಭಗವಂತನ ಬ್ಯಾಂಕ್ ಒಳಗೆ ಡಿಪಾಸಿಟ್ ಆಗುತ್ತೆ. ಪುಣ್ಯ ಕರ್ಮವು ಡಿಪಾಸಿಟ್ ಆಗುತ್ತೆ, ಪಾಪ ಕರ್ಮವು ಡಿಪಾಸಿಟ್ ಆಗುತ್ತೆ. ಇವೇನಂದ್ರೆ ಪಂಚ ಮಹಾಪಾತಕಗಳು ಅಂತ. ಅನೇಕ ಜನ್ಮದ ದುಃಖವನ್ನ, ಅನೇಕ ಜನ್ಮದಲ್ಲಿ ಕಷ್ಟವನ್ನು ಕೊಡುವಂತವಾಗ್ತವೆ. ಹಾಗಿದ್ರೆ ಗುರು ಶಾಪಿದ ಪರಿಹಾರ ಯಾವಾಗ ಅಂತ ಕೇಳಿದ್ರೆ ಕೆಲವು ವಿಶಿಷ್ಟ ಸಮಯಗಳಿದೆ. ಅದರಲ್ಲಿ ಇದು ಒಂದು ಸಮಯ. ಈ ಸಮಾಧಿ ಸ್ಥಿತಿಯಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗದ ಪೂಜೆಯನ್ನು ಮಾಡಿ 6:30ಕ್ಕೆ ಗರ್ಭಗುಡಿಯ ಬಾಗಿಲು ಬಂದಾಗತ್ತೆ, 8:30ಕ್ಕೆ ಮಹಾದ್ವಾರ ಬಂದಾಗತ್ತೆ. ಇನ್ನು ಅದು ವೈಶಾಖ ಮಾಸದಲ್ಲಿ ಬಾಗಿಲು ತೆಗೆಯುವಂಥದ್ದು. ಅದು ತೆಗೆಯುವ ಅಧಿಕಾರ ಕೇದಾರ ಪೀಠದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಮಾತ್ರ ಇರುತ್ತೆ. ಒಳಗಡೆ ಪ್ರವೇಶ ಮಾಡಿದಾಗ ಜಗದ್ಗುರುಗಳು, ಪ್ರಧಾನ ಅರ್ಚಕರು, ಆನಂತರ ಸಮಾಲಿಯ ಸೇವಾದಾರ ಇಷ್ಟೇ ಪ್ರವೇಶ ಇರುತ್ತೆ, ಬೇರೆ ಪ್ರವೇಶ ಇರಲ್ಲ. ಒಳಗಡೆ ಪ್ರವೇಶ ಮಾಡಿದಾಗ ಶ್ರೀಗಂಧ ಸಂಪಿಗೆ ಮಿಶ್ರಿತವಾದ ಸುಗಂಧ ಒಳಗಡೆಯಿಂದ ಬರುತ್ತೆ. ಆನಂತರ ಜ್ಯೋತಿರ್ಲಿಂಗದ ಮೇಲೆ ಧರಿಸಿರುವಂಥ ಹೂವು, ಹಣ್ಣು, ಪತ್ರೆ, ಪುಷ್ಪಗಳು ನ್ಯಾಚುರಲ್ ಇರ್ತವೆ. ಹೂವು ಪತ್ರೆ ಸ್ವಲ್ಪ ಬಾಡಿರ್ತವೆ, ಹಣ್ಣುಗಳು ಮಾತ್ರ 6 ತಿಂಗಳ ಹಿಂದೆ ಇಟ್ಟಿದ್ದು ಹೇಗಿದ್ದು ಹಾಗೆ ಇರ್ತವೆ, ಏನೂ ವ್ಯತ್ಯಾಸ ಆಗಿರಲ್ಲ. ಅದರ ಜೊತೆಯಲ್ಲಿ 6 ತಿಂಗಳ ಹಿಂದೆ ಒಂದು 150 ಗ್ರಾಮಷ್ಟು ತುಪ್ಪವನ್ನು ಹಾಕಿ ದೀಪ ಹಚ್ಚಿಟ್ಟು ಬಂದಿರಲಾಗತ್ತೆ. ಆ ದೀಪ ಹಾಗೆ ಉರಿತಾ ಇರುತ್ತೆ. ಇದು ಒಂದು ಕೇದಾರನಾಥನ ವಿಶೇಷತೆ ಅನ್ನುವಂಥ ಮಾತನ್ನು ತಿಳಿಸಿ ಅದರ ಜೊತೆಗೆ ಹೇಳ್ತಾರೆ, ಷಣ್ಮಾಸಾಂ ಪೂಜಿತೋ ದೇವ್ಯಾಹ ಷಣ್ಮಾಸಾಂ ಮಾನವ ಸ್ಥಿತಃ. 6 ತಿಂಗಳು ಕೇದಾರನಾಥನ ಪೂಜೆಯನ್ನ ಮಾನವರು ಮಾಡ್ತಾರೆ, ಇನ್ನು 6 ತಿಂಗಳು ದೇವತೆಗಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅನ್ನುವಂಥ ಮಾತನ್ನ ತಿಳಿಸಿ, ಆ ಭಸ್ಮ ಏನಿದೆಯಲ್ಲ, ಯಾವ ಸ್ಕಂದ ಪುರಾಣದಲ್ಲಿ ಕೇದಾರ ಖಂಡದಲ್ಲಿ ಬರೀತಾರೆ, ಏನು ಹೇಳ್ತಾರೆ, ಆ ಭಸ್ಮ ಕೇದಾರನಾಥ ಸಮಾಧಿ ಭಸ್ಮವನ್ನು ಧರಿಸುವಂತ ಅವಕಾಶ ಏನಿರ್ತದಲ್ಲ, ಆ ಸಮಾಧಿ ಭಸ್ಮ ಸಿದ್ಧಿಯಾಗಿರುತ್ತೆ. ಅದನ್ನು ಧರಿಸೋದ್ರಿಂದ ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಬರುತ್ತೆ ಅಂತ. ಯಾವ ಪುಣ್ಯ ಬರುತ್ತೆ? ಅಶ್ವಮೇಧ ಯಜ್ಞ. ಅದನ್ನು ಮಾಡಿ ಶ್ರೀರಾಮಚಂದ್ರ ಒಂದ್ಸರಿ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋಗಿದೆ ಅವನಿಗೆ. ಆ ಪುಣ್ಯ ಎದರಿಂದ ಬರುತ್ತೆ ನಿಮಗೆ? ಭಸ್ಮ ಧರಿಸೋದ್ರಿಂದ ಬರುತ್ತೆ. ಅಂತ ಭಸ್ಮ ನಿಮಗೆ ಕೊಡಲಾಗುತ್ತೆ.